ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಇವತ್ತೇ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ರಂಗೇರಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ರಣಕಣ. ಇವತ್ತು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಯ ವೇಳೆ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಕೂಡ ಸಜ್ಜಾಗಿದ್ದಾರೆ. ಎಸ್ಪಿ ಸರ್ಕಲ್ನಿಂದ ಹಿಡಿದು ಎಸ್ಪಿ ಕಚೇರಿಯ ಸರ್ಕಲ್ನಿಂದ ಹಿಡಿದು ಡಿಸಿ ಕಚೇರಿ ತನಕ ಬೃಹತ್ ರೋಡ್ ಶೋ ಇದೆ. ಬೆಳಗ್ಗೆ 11:30ಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಡಿ.ಕೆ. ಬ್ರದರ್ಸ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಮೈತ್ರಿ ನಾಯಕರು. ಈಗಾಗಲೇ ಡಿ.ಕೆ. ಸುರೇಶ್ ಮೊದಲನೇ ದಿನನೇ ನಾಮಪತ್ರ ಸಲ್ಲಿಕೆ ಮಾಡಿಬಿಟ್ರು. ಇವರು ಇವತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಕೆಗೆ. ಹಾಗಾಗಿ ಇವತ್ತು ಅವರು ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಸಹಜವಾಗಿಯೇ JDS ಮತ್ತು BJPಯ ಪ್ರಮುಖರು ಅವರಿಗೆ ಇವತ್ತು ಸಾಥ್ ಕೊಡ್ತಾರೆ. ಮೊನ್ನೆ ತಾನೇ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಬಂದು ರೋಡ್ ಶೋ ಕೂಡ ಮಾಡಿದ್ರು. ಈಗಾಗಲೇ ಪ್ರಚಾರ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಹಾಗಾಗಿ ಈ ಸರ್ತಿ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಡಾಕ್ಟರ್ ಮಂಜುನಾಥ್. ಈ ಸರ್ತಿ ಗೆಲ್ತೀವಿ ಅಂತ. ಮತ್ತೊಂದು ಕಡೆ ಡಿ.ಕೆ. ಬ್ರದರ್ಸ್ ಕೂಡ ಪಟ್ಟು ಸಡಿಲಿಸ್ತಾ ಇಲ್ಲ. ನೋಡೇ ಬಿಡೋಣ ನೀವಾ ನಾವಾ ಅಂತಂದ್ಬಿಟ್ಟು ಅಂತ ಅವರು ಕೂಡ ಕಣಕ್ಕೆ ಇಳಿತಾ ಇದ್ದಾರೆ. ಹಾಗಾಗಿ ನೋಡೋಣ. ಒಟ್ಟಾರೆ ಇವತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಕೆಗೆ. ಇವತ್ತು ಬಿಟ್ಟರೆ ಇನ್ನು ಮತ್ತೆ ನಾಮಪತ್ರ ಸಲ್ಲಿಸೋದಕ್ಕಾಗಲ್ಲ. ಹಾಗಾಗಿ ಇವತ್ತು ಅಳಿದುಳಿದರು ಎಲ್ಲರೂ ಕೂಡ ಎಲ್ಲ ಪಕ್ಷಗಳಿಂದಲೂ ಕೂಡ ನಾಮಪತ್ರ ಸಲ್ಲಿಕೆ ಅಂತಕ್ಕಂಥದ್ದು ಆಗತ್ತೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಾಕ್ಟರ್ ಮಂಜುನಾಥ್ ನಾಮಪತ್ರ ಸಲ್ಲಿಸ್ತಾರೆ.